ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಇದು ಅಣ್ಣಾವರ ಸಿದ್ಧಾಂತ. ಅಂದರೆ ಅವರು ಬೆಳೆದು ಬಂದಿದ್ದು ಜನರಿಂದಾನೇ, ಜನರನ್ನ ಅಭಿಮಾನಿ ದೇವರುಗಳು ಅಂತಾನೆ ಕರೆದ್ರು. ನಾನು ಕೂಡ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೆ ಅಭಿಮಾನಿ ದೇವರುಗಳು ಅಂತಾನೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಜಾನಿ ಮೂರ್ತಿ ಯೂಟ್ಯೂಬ್ ಚಾನಲ್ಲು ಇವತ್ತು 50K ಕ್ರಾಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫೆಬ್ರವರಿ 7th ಶುರು ಮಾಡಿದ್ದು ರೀ, ಈಗ ನಾವು May 8th ಜಸ್ಟ್ ವಿತಿನ್ 3 months 50K ಕ್ರಾಸ್ ಆಗೋದು ಯೂಟ್ಯೂಬಲ್ಲಿ ಅಷ್ಟು ಸುಲಭ ಅಲ್ಲ. ಈ ಒಂದು 3 monthsಲ್ಲಿ ನಾನು ನಿಮ್ಮ ಜೊತೆ 5 ವಿಡಿಯೋ ಹಾಗೆ 104 ಲೈವ್ ಶೋಗಳನ್ನ ಮಾಡಿರೋದು. ಇದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ, ನಿಮ್ಮ ಎನ್ಕರೇಜ್ಮೆಂಟ್ ಹಾಗೂ ನಿಮ್ಮ ಸಪೋರ್ಟ್. ಸೊ ಇದೇ ಥರ ಇರಲಿ ನಿಮ್ಮ ಪ್ರೀತಿ ಕೂಡ. ನನಗೆ ಇನ್ಫ್ಯಾಕ್ಟ್ ಮೊನ್ನೆ ನನ್ನ ಫ್ರೆಂಡ್ ಲಂಡನ್ನಿಂದ ಫೋನ್ ಮಾಡಿದರು. ನೋಡೋ ಜಾನಿ, ನಾನು ಹೇಳ್ತಾ ಇದ್ದೆ ನನಗೆ ಕ್ರಿಕೆಟರ್ ಸುಮಾರು ಜನ ಗೊತ್ತು ಬೆಂಗಳೂರಲ್ಲಿ ಅಂತ, ಜವಗಲ್ ಶ್ರೀನಾಥ್, ಕುಂಬ್ಳೆ, ವಿಜಯ ಭರದ್ವಾಜ, ಅದು ಇದು ಎಲ್ಲ. ಬಟ್ ಆ ವ್ಯಕ್ತಿ, ಸರ್ ಬೈ ಚಾನ್ಸ್ ನಿಮ್ಗೇನಾದ್ರು ಜಾನಿ ಮೂರ್ತಿ ಗೊತ್ತಾ? ನಾನು ಅವ್ರ ಯೂಟ್ಯೂಬ್ ಚಾನಲ್ ಫ್ಯಾನ್ ಅಂತ ಹೇಳಿದ್ರು. ಅವ್ರ ಹೆಸರು ಶರತ್ ಅಂತೆ. ನನಗೇ ಗೊತ್ತಿಲ್ಲ ನೋಡಿ. ಅಂದರೆ ವರ್ಲ್ಡ್ ಓವರ್ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ನಮಗೆ ದೊಡ್ಡ ಖುಷಿ, ಅಥವಾ ಇದೇ ನಮಗೆ ದೊಡ್ಡ ಅವಾರ್ಡ್ ಅಂತ ಹೇಳಕ್ಕೆ ಕೂಡ ಇಷ್ಟಪಡ್ತೀನಿ. ನನಗೆ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಏನಿದೆಯೋ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ, ಅದು ಏನು ಟೈಮ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವು ಇಷ್ಟಪಟ್ಟಿದ್ದೀರಾ ಕೂಡ. ಹಾಗಾಗಿ ಇದೇ ಥರ ಇರಲಿ ನಿಮ್ಮ ಬೆಲ ಹಾಗೂ ಅದರ ಇದೇ ಥರ ಇರಲಿ ನಿಮ್ಮ ಬೆಂಬಲ, ಅದೇ ನಮಗೆ ಬಲ ಅಂತ ಹೇಳ್ತಾ, ನಿಮಗೆ ಜಾನಿ ಮೂರ್ತಿ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಏನಾದ್ರು ನೋಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದಕ್ಕೆ ನಾವು ಹೋಗೊಟ್ಟು ನಮ್ಮ ಕೈಲಾಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾರೋ ಇಂತಿ ನಿಮ್ಮ ಜಾನಿ.